ಜೊತೆಯಲ್ಲಿದ್ದಾರೆ ತಾಲೂಕಾ ಪಂಚಾಯಿತಿ ಜಮಖಂಡಿಯ ಮಾಜಿ ಅಧ್ಯಕ್ಷರಾದಂಥ ಹಾಗೂ ತಾಲೂಕಾ ಪಂಚಾಯಿತಿ ಜಮಖಂಡಿಯ ಸದಸ್ಯರಾದಂತಹ ರಾವ್ ಸಾಬ್ ಭೀಮಪ್ಪ ಗುಬ್ಚಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. politiciansinIndia.com ಮಾಧ್ಯಮದ ಪರವಾಗಿ ತಮಗೆ ಒಂದು ಹಾರ್ದಿಕ ಸ್ವಾಗತ ಸರ್. ಸರ್, ತಾವು ರಾಜಕೀಯಕ್ಕೆ ಹೇಗೆ ಮತ್ತು ಯಾವಾಗ ಬಂದಿದ್ದೀರಾ? ಒಂದು 10 ವರ್ಷ ಆಯ್ತು ಸರ್. ನಾನು ಈಗ ಆರಿಸ್ಬೋರ್ಕಿಂತ ಮೊದಲ 5 ವರ್ಷ ಇದ್ದೀನಿ ರೀ. ಆಗಿ ನೋಡಿದ್ರೆ BJP ಆಗದನ್ ರೀ. BJP ಆಗಿದ್ದೀನಿ. SC ಕೋಟಾ ಬತ್ರಿ ಅಂತ ತಾಲೂಕು ಪಂಚಾಯತಿಯಿಂದ SC ಬರಾಂತಡ ಕ್ಯಾಂಡಿಡೇಟ್ ಹುಡುಕ್ಯಾಡ್ರು. ಅದ್ರ ಯೋಗ್ಯ ಅಂತ ಕ್ಯಾಂಡಿಡೇಟ್ ಅಷ್ಟೊಳಗೆ ಸಿಗಲಿಲ್ಲ. ಒಂದಿಬ್ಬರಿದ್ರು ಅವ್ರು ವಾಲ್ಯನ ಇಂತ ಲಾಸ್ಟಿಗೆ ನನಗೆ ಬಂದ್ರೆ ನನಗೆ ಬರೋಣ ಇಂತ ತಿಂದಾಡಿ ನಾನು ವಾಲ್ಯ ಅಂದಿನಿ. ಯಾಕೆ ನನ್ನ ಪರಿಸ್ಥಿತಿ ಅಷ್ಟು ಸರಿ ಇದ್ದಿದ್ದಿಲ್ಲ. ನಾವು ಒಬ್ಬನೇ ಮಗ, ನಮ್ಮ ಅಪ್ಪ ತಿರ್ಕೊಂಡ್ರೆ ಹಿಂಗಾಯ್ಕೆ ನಾವು ಒಬ್ಬನೇ ಮಗ ಸಂಬಂಧ ನಾವು ವಾಲ್ಯ ಅಂದಿನಿ. ವಾಲ್ಯ ಅಂದರು ಆದರೂ ಕೇಳಲಿಲ್ಲ. ನಮ್ಮ ಊರನ್ನು ಹಿರಿಯರ ಕೂಡಿಕೆರಿಂದ ಶಾಸಕರ್ತಿಗೆ ಹೋಗಿಕೆರಿಂದ ಇಲ್ಲ ನೀ ನಿಂದ್ರಬೇಕು, ನೀನ ಯೋಗ್ಯ ಇದೆ ಅಂತ ಏಕೆರಿಂದ ಎಲ್ಲಾರುಗಳಾಗ್ತಾರೋ, ನೀ ಏನಾದರೂ ಕೇಳಬೇಡ ನಿಂದ್ರಬೇಕಂತಂದ್ರೆ ಆದರೂ ಆಯ್ತಪ್ಪ ನಿಂದಿರ್ತೀನಿ. ಆದರೂ ನನ್ನ ವ್ಯವಸ್ಥೆ ಸರಿ ಇಲ್ಲ, ನನ್ನ ರೊಕ್ಕದ ಪರಿಸ್ಥಿತಿ ಕೆಟ್ಟೈತಿ, ನಾ ಏನಾದರೂ ನಿಗಂಗಿಲ್ಲ ಆಗ್ತೀನಿ. ಆದರೂ ಪರವಾಗಿಲ್ಲ, ಬರೀ ನೀನು ಕೈ ಮುಖ ತಿರುಗಾಡು, ನಾವು ನೀನು ಆರಿಸಿ ತರ್ತೇವೆ ಅವ್ರು. ಸೌದಿನಂದ್ರು ನಮ್ಮ ಊರ ಹಿರಿಯರು ಅಂದ್ರೆ ಲೀಡ್ರುಗಳು ಅಂದರು ಹಿರಿಯರು ಎಲ್ಲರೂ ಬರೀ ನೀನು ಕೈ ಮುಖ ದಡ್ಡ ತಿರುಗಾಡು, ನಾವು ನೀನು ಆರಿಸಿ ತರ್ತೇವೆ ಆಯ್ತು ರೀ. ಹಿಂಗೆ ಎಷ್ಟು ಭಾರ ಆಗ್ತೀರ ಅಂದ್ರೆ ನಿಂದಿರ್ತಂದು ಆಯ್ತು. ತಿಂದಾಡಿ ನಮ್ಮ ಕಾಕನ ಮಗ ನಿತ್ರಿ ಅಂತ. ಕಾಕನ ಮಗನ ನಿಂದ್ರ ಅಂತಡ ಅಂತ ಪೂರ ಅನ್ನ ತಮ್ಮನ ಅದು ಇಲ್ಲ. ಹಿಂಗಾಯ್ಕೆಂದು ಮತ್ತೆ ಲಾಸ್ಟಿಗೆ ಬಂದು ನಾ ಇಟ್ಟೆಲ್ಲ ಆದ್ರೂ ನಮ್ಮ ತಮ್ಮನ ಇದ್ರಿಗೆ ನಿಂದ್ರದ್ದು ಹಾಕತ್ತೈತಿ. ನಾವು ವಾಲ್ಯಂದು ಹಾಕತ್ತೀನಿ. ವಾಲ್ಯ ಅಂದ್ರು ಕ್ಯಾಂಡಿಡೇಟ್ ಫಿಕ್ಸ್ ಮಾಡಿರಿ. ನಾನು ಅವ್ರು ಫಿಕ್ಸ್ ಮಾಡಿದ್ಬೇಕಿಲ್ಲ, ಅದೇನು ನಂಗೆ ಗೊತ್ತಿಲ್ಲ, ನಾವು ಒಟ್ಟು ನಿನ್ನ ನಿಂದ್ರಬೇಕು ಹಾಕತ್ತ. ಆಯ್ತು. ಇನ್ನು ಅವನು ಬಂದು ಇದನ್ನ ಮಾಡಾಕತ್ತೀನಿ, ಬ್ಯಾಡಪ್ಪ ನಿಂದ್ರಬೇಡಪ್ಪ ಅನ್ನಕತ್ತ. ಬ್ಯಾಡಪ್ಪ ನಿಂದ್ರಬೇಡಪ್ಪ ಅಂತಂದ್ರೂ ಇವ್ರು ಬಿಡ್ಲಾಗ್ತಾ ಇಲ್ರಿ. ಇಲ್ಲ ನಿಂದು ಹೆಸರು ನಾವು ಕೊಟ್ಟದೀವಿ, ನಾವು ಹೇಳಿ ತಗೊಳಂಗಿಲ್ಲ, ನೀನು ನಿಂದ್ರಿಸವ್ರು ನೀನು ಆರಿಸ್ತಾರ ಆಯ್ತು ಬ್ಯಾಡ್ರಪ್ಪ ಅಂತ ಹೇಳ್ರು ಕೇಳಲಿಲ್ಲ. ಆದರೂ ನಿಂದ್ರಸತ್ ನೀವು ಜನರೆಲ್ಲ ಕೂಡಿ ನಿನ್ನ ನಿಂದ್ರಸತ್ ಅನ್ನಕತ್ರು. ಇನ್ನು ಅವಾಗ ವಿರೋಧಾಗಿ ನಿಂದ್ರದಾನ ನನಗೂ ಇಷ್ಟ ಇದ್ದಿದ್ದಿಲ್ಲ ರೀ. ಯಾಕಂದ್ರೆ ಅಂತಂಬರು ಕೂಡ ನಿಂದ್ರದಂದ್ರೆ ಅಷ್ಟು ಸರಿನೂ ಅಲ್ಲ. ಆದ್ರೆ ವಾಲ್ಯತಿದ್ನೆ ವಾಲ್ಯ ಅಂದ್ರೂ ಆದರೂ ಪ್ರೆಷರ್ ಮಾಡಿಕೆರಿಂದ ಅಲ್ಲಿ ಬಂದು ಏನಾತ್ರಿ ಪಕ್ಷ ಬಂದು ಹೋಗ್ತಿರ. ಅದು ಅವ್ರು ಬಾಂದ್ಕೆಂದ ನಾನು ಪ್ರಶ್ನೆ ಮಾಡಾಕತ್ತಾರೆ, ನಿನ್ಗೆ ಅಂತಂಬ್ರು ಬೇಕು, ನೀವು ಪಕ್ಷ ಬೇಕು ಅಂತ ಅನ್ನಕತ್ತಾರೆ. ಅವ್ರು ಪ್ರಶ್ನೆ ಮಾಡಿರಿ ಹಂಗೆ. ಆದ್ರೆ ಅಂತಂಬ್ರ ಬೇರೆ ರೀ. ಇದು ಒಂದು ಇದನ್ನರಲ್ಲ ಈಗ ಪಕ್ಷದಾಗ ಒಂದು ಇವು ಅಂದ್ರೆ ಇನ್ನು ಅಂತಂಬ್ಕಿ ಅವತ್ತಿನಾಗ ಬರ್ತಾರೆ. ಅದು ಅಂತಂಬ್ಕಿ ಬೇರೆ ರೀ. ಇದು ಪಕ್ಷದಾಗ ಅನ್ನ ಅಂತ ಮಾಡ್ಬೋದು, ತಮ್ಮೊಂದು ಮಾಡ್ಬೋದು, ಅಪ್ಪೊಂದು ಮಾಡ್ಬೋದು, ಮಗ ಒಂದು ಮಾಡ್ಬೋದ್ರಲ್ಲ. ಅದಕ್ಕೇನು ಇಲೆಕ್ಷನ್ ಆದ್ಮೇಲೆ ಮತ್ತೆ ಅನ್ನ ತಮ್ಮ ಹೌದಿಲ್ರಿ. ನಾ ಆ ರೀತಿಲಿ ಏನಂತಿಲ್ಲ, ನಾ ಪಕ್ಷ ಬೇಕಪ್ಪ ಅಂತಂದ್ರಿ ಅವ್ರಿಗೆ. ಪಕ್ಷ ಬೇಕಪ್ಪ ನೀ ನಾ ಅಣ್ಣತಂಬ್ರು ಬೇಡ, ನೀ ಪಕ್ಷ ಬೇಕಪ್ಪ ಇಲ್ಲ ನನ್ನ ಮ್ಯಾಗ ಸಟ್ಕೊಂಡ್ರಿ ಅವ್ರು. ಆದರೂ ಪರವಾಗಿಲ್ಲ ತೇ ಮತ್ತಿನ್ನು ಅನಿವಾರ್ಯ ಬತ್ರಿ. ನನಗೂ ಏನು ಮಾಡ್ಲಾಕ್ ಬರಲ್ದಂಗಾತ್ರಿ. ಆದರೂ ನೀತಿನ್ರಿ. ನನ್ನ ಗೊಲವಾಯಿ, ಹರನಗಂಡಿ, ಅರಗಟ್ಟಿ 3 ಊರು ನನ್ನೂರು. 3 ಊರ ನಾನು ಅಗ್ದಿ ಉತ್ತಮ ನನ್ನ ಮ್ಯಾಗ ವಿಶ್ವಾಸ ಇಟ್ಟು ಏನು 600 ಲೀಡ್ಲಿ ನಾನು ಆರಿಸ್ತಂದ್ರಿ. 600 ಲೀಡ್ಲಿ ಆರಿಸ್ತಂದ್ರೆ ರೀ. ನನಗಿಟ್ಟ ಜಮಖಂಡಿ ಹೋಗಿನ್ರಿ. ನಿರ್ಬಂಧ ನಾನು ಸಂತೋಷ ಹೆಚ್ಚಾಗಿ ನನಗೆ ಸಂತೋಷ ಆಗತ್ತೆ ಸರ್. ಭಾಳ ಸಂತೋಷ ಆಗತ್ತೆ. ಯಾಕಂದ್ರೆ ಜನ ನಮ್ಮನ್ನು ಪ್ರೀತಿದಿಂದ ಎಷ್ಟೊಂದು ಮಾಡಿ ನಮ್ಮನ್ನು ಇದು ಮಾಡಿರ್ತಾರೆ. ಗುಬ್ಚಿ ಬಾಡ್ಡಿ ಅಂತೇಳಿ ಒಂದು ಬೇರೆ ಐತ್ರಿ. ಅದ್ರ ಹಿಂಗೆ ಬಿಟ್ಟು ನಾವು ಒಂದು 4-5 ಮಂದಿ ಅಷ್ಟೇ ಬಂದ್ರೆ ನಾವು ಕೂಡ. ಅವ್ರು ಓದ್ದೆಲ್ಲ ಬಾಕಿ ಮಂದಿ ನಮ್ಮ ಬೇರೆ ನಮ್ಮ ಏನೇನವ್ರು ಅದು ಓನ್ ಬೇರೆ ರೀ. ಅವರೆಲ್ಲ ಬೆನ್ನ ಹತ್ಕೊಂಡು ನಾನು ಆರಿಸ್ತಂದ್ರಿ. ಓದ್ ನಮ್ಮ ಬಾಡ್ಡೆಲ್ಲ ಅವ್ರ ಕಡೆ ರೀ. ಹಿಂಗಾಯ್ಕೆ ನನಗೆ ಇಷ್ಟು ಎಲ್ಲರೂ ಅವ್ರು ಬಿಟ್ಟರು ನಾನು ಜನರಿಗೆ ಉಳ್ದಾರೆಲ್ಲ ಕೂಡಿ ಆರಿಸ್ತಂದ್ರೆ ಅಂತೇಳಿ ಒಂದು ತಾಸು ತಕ ಇಟ್ರಿ. ಸರ್, ನೀವು ರಾಜಕೀಯ ಯಾವ ಉದ್ದೇಶದಿಂದ ಬಂದಿದ್ದೀರಾ? ಜನರಿಗೆ ಒಳ್ಳೇದು ಮಾಡಿಸ್ಬಂದ್ರಿ. ಮತ್ತೇನು ನನ್ನ ಉದ್ದೇಶ ಏನಿಲ್ಲ ರೀ. ಏನು ಜನರಿಗೆ ಸಿಕ್ಕಿಲ್ರಲ್ಲ ಅದನ್ನು ಕುಡಿಸು ಬಂದಿದ್ರಿ. ಮತ್ತೇನು ಸರ್, ನಿಮ್ಮ ರಾಜಕೀಯ ಗುರು ಅಂತ ನೀವು ಯಾರನ್ನ ಹೇಳ್ತೀರಾ ಸರ್? ಸಿದ್ದು ಸೌದಿ. ಈ ಮಾಜಿ ಶಾಸಕರತ್ತ ಸಿದ್ದು ಸೌದಿ ಅವರ ನಮ್ಮ ಗುರುಗಳು. ನಿಮ್ಮ ರಾಜಕೀಯ ಗುರು ಅಂತ ಹೇಳ್ತೀರಾ ಸರ್. ತಾವು ರಾಜಕೀಯಕ್ಕೆ ಬಂದ ನಂತರ
ನಿಮಗೆ 3 ಹಳ್ಳಿಗಳು ಸಂಬಂಧಪಟ್ಟಿದ್ದೇವಲ್ಲ, ಯಾವ್ಯಾವ ಸರ್? ಹನಗಂಡ್ರಿ, ಅರಗಟ್ರಿ, ಬಲಮಾಯಿ ಸರ್. ಈ 3 ಹಳ್ಳಿಗಳಲ್ಲಿ ನೀವು ಏನೇನು ಒಂದು ಕಾರ್ಯಗಳನ್ನು ಮಾಡಿದ್ರೆ ಸರ್, ಕೆಲಸಗಳನ್ನು? ನಾನು TP ಗ್ರಾಂಟ್ದಾಗ ರೀ ಸರ ನಮ್ಮ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೀನಿ ರೀ. ಮುಂದೆ ಗ್ರಂಥಾಲಯಗಳು ಮಾಡೀನಿ ರೀ. ಮುಂದೆ ಗಟ್ರ ನಿರ್ಮಾಣ ಮಾಡೀನಿ ರೀ, ಚರಂಡಿ ರೀ. ನನ್ನ ತಾಲೂಕ್ ಪಂಚಾಯತ್ ಗ್ರಾಂಟ್ ಏನೇನು ಯಾವ ಮಾಡ್ಬೇಕಂತೇಳಿ ಬರ್ತೈತಿಲ್ಲ, ಅದು ಎಷ್ಟು ಸಾಧ್ಯ ಐತಿರ್ಲ. ನನ್ನ ಗ್ರಾಂಟ್ ಬರ್ತಂದ್ರೆ ಮೊದಲು ರೀ ಬಲಮಾಯಿ ಗೌಡ್ರಿಗೆ ಫೋನ್ ಹಚ್ತೀನಿ ರೀ. ಬಲಮಾಯಿ ಗೌಡ್ರಿಗೆ ಫೋನ್ ಹಚ್ಕೇರಂದ್ರಿ ಅವರು ಅಂದ್ರೆ 3 ಭಾಗ ಮಾಡ್ಬೇಕು. ನನ್ನ ಗ್ರ್ಯಾಂಡ್ 3 ಭಾಗ ಮಾಡ್ಕೇರಿಂದ್ರಿ ಆ ಊರಿಗೆ ಎಟ್ಟು ಕೊಡ್ಬೇಕು, ಈ ಊರಿಗೆ ಎಟ್ಟು ಕೊಡ್ಬೇಕು, ಈ ಊರಿಗೆ ಎಟ್ಟು ಕೊಡ್ಬೇಕು. ಯಾಕಂದ್ರೆ ನಾನು ಹನಗಂಡಿ ನಾನು ಊರ ಹತ್ತೈತಿಗೆ ಎಲ್ಲ ನಾನು ಊರಾಗ ಹಾಕೊಂಡಾದ್ರೆ ಅದು ಸರಿ ಆಗಂಗಿಲ್ಲ. ಅದಕ್ಕೆ ನಾ ಏನು ಮಾಡ್ತೀನಿ ರೀ, ಮೊದಲು ನಮ್ಮ ಬಲಮಾಯಿ ಗೌಡ್ರಿಗೆ ಹೇಳ್ತೀನಿ ರೀ, ಇಷ್ಟು ಗ್ರ್ಯಾಂಟ್ ಮಾತ್ರಿ ಗೌಡ್ರ ನಿಮ್ಮ ಊರಿಗೆ ಎಟ್ಟು ತೊಗೋತಿತ್ತುವರಿ ಊದ್ದಿ 2 ಊರಿಗೆ ಬಿಡ್ರಿ ಅಂತ ಹೇಳಿ. ಅವ್ರು ಅದನ್ನ ಆಕಾರ ನೋಡ್ಕೊಂಡ ಅವ್ರ ಊರಿಗೆ ತೊಗೊಂಡ್ಕೇರಿಂದ ಊದ್ದಿ 2 ಊರಿಗೆ ಸವಾಂಗೆ ಬಿಡ್ತಾರೆ ಪಾಪ ಅವರು. ಏನೇನು ಕೆಲಸ ಮಾಡಿಸಿದ್ದೀರಾ ನೀವು ಊರುಗಳಲ್ಲಿ? ಊರು ಕೊಡ್ರಿ ಚರಂಡಿ ರೀ, ಚರಂಡಿ ಮುಂದ್ರಿ ನೀರಿನ ವ್ಯವಸ್ಥೆ ರೀ, ನೀರಿನ ಟ್ಯಾಂಕ್ ಕೊಡ್ರಿ, ಮುಂದೆ ಗಟ್ರ ನಿರ್ಮಾಣ ರೀ, ಮುಂದೆ ಗ್ರಂಥಾಲಯ ಮಾಡಿಸಿವಿ ರೀ, ಸಂತಿ ಮಾರುಕಟ್ಟೆ ಮಾಡಿಸಿವಿ ರೀ, ಎಲ್ಲ ಕೆಲಸ ಮಾಡಿ. ಸಿಸಿ ರಸ್ತೆ ಎಲ್ಲ ಸಿದ್ದು ಸೌದಿ ಇದ್ರಾಗ ಮಾಡಿಸಿದ್ರಲ್ಲ. ಓಕೆ. ಆಮೇಲೆ ಆಶ್ರಯ ಮನೆಗಳು ಏನಾದರೂ ಮಾಡಿಸಿದ್ದೀರಾ ಸರ್ ನೀವು? ಆಶ್ರಯ ಮನೆಗಳು ನಾ ಫಸ್ಟ್ ಆಯ್ಸಿ ಬಂದ್ರೆ ಒಂದು 350 ಮನೆಗಳು ಬಂದರು. ಮನೆಗಳು ಬಂದ್ರೆ ರೀ ಬಡ್ರು ಭಯಂಕರ ಮನೆಗಳು ಇಲ್ಲದೆ ಇದ್ರಿ. ಆಗ್ರಿ ನಮ್ಮ ಸಿದ್ದು ಸೌದಿ ಇಲ್ದಕ್ಕಿಂತ ಮೊದಲು ರೀ ಆಗೇನು ಒಮ್ಮೆ 300 ಮನೆ ಬಂದವು ರೀ. ಅದಕ್ಕಿಂತ ಮೊದಲು 10-20 ಅಷ್ಟೇ ಬರ್ತಿದ್ರಿ ಮನೆ. 20 ಮುಂದೆ ಅಷ್ಟೇ ಮನೆನೇ ಬರ್ತಿದ್ದಿಲ್ಲ. ಹಿಂಗಾಗಿ ಏನು ಎಲ್ಲರಿಗೆ ಹಾಕ್ಲಾಕ್ ಸಾಧ್ಯ ಇದ್ದಿಲ್ಲ. ಸಾಧ್ಯ ಇಲ್ಲ ಅಂತಾರೆ. ಒಮ್ಮೆ 300 ನಾವು 3 ತಗೊಂಡ್ಕೊಟ್ರಲ್ಲ, ನಾವು ಲಿಸ್ಟ್ ಮಾಡಿ ಗುಚ್ಚಿ ಇಟ್ಟು ಮನೆ ಬಂದಾವತ್ತು ನೋಡಪ್ಪ ಅಂದ್ರೆ ನಮ್ಮ ಮೆಂಬರ್ಗಳಿಗೆ ಎಲ್ಲ ಹೇಳ್ರು. ಹೇಳಂತಡ 300 ಮನೆಗಳು ಅವರನ್ನ ಯಾವ ಬಡ್ರಿಗೆ ಹಾಕಪ್ಪ ಅಂದ್ರೆ ಅವ್ರು ನಂತಡ ನಾ ಯಾರ್ಯಾರು ಬಡ್ರದಾರಲ್ಲ ಒಟ್ಟರನ್ನ ಆಯ್ಕೆ ಮಾಡಿದ್ವಿ. ಆಯ್ಕೆ ಮಾಡ್ಕೊಂಡು 50 ಮಂದಿನ ರೀ ನಾವು ಮನೆಗೆ ಕರ್ಸಿನಿ ರೀ. 50 ಮಂದಿನ ಮನೆಗೆ ಕರ್ಸ್ಕೊಂಡ್ರಿ ಪಿಡಿಯೋನ ಸೆಕ್ರೆಟ್ರಿ ಕ್ಲಾರ್ಕ್ನ ರೀ ಇಬ್ಬರು ನಾವು ಮನೆಗೆ ಕರ್ಸ್ಕೊಂಡು ಯಾರ್ದು ₹1 ತೊಗೊಳ್ಳಾರ್ದ ರೀ. ಅವ್ರಿಗೆ ತೊಗೊಟ್ಟಿಲ್ಲ, ನಾನು ತೊಗೊಂಡಿನಿ ರೀ. ಆದರೂ ನಾನು ಅವ್ರ ರಾಕಿಲ್ದ ಹಾಕಾತಿದ್ಪ ಖರ್ಚು ಪೈಲ 2,000-3,000 ತೊಗೊಂಡು ಮನೆ ಹಾಕಿಲ್ಲ ನನಗೆ. ಆದರೂ ಮನೆ ಕರ್ದ್ಕೆಂದ ₹1 ತೊಗೊಳ್ದ ಇದು ಮಾಡತ್ತಿದ್ದೆ ಅನ್ಬೇಕು. ನೀನು ಹೌಸಿಲೆ ನನಗೆ ಓಡಾಡಕ್ಕೆ ₹1,000 ಕೊಡ್ತಂದ್ರೆ ಅವ್ರು. ಅದು ಒಂದೇ ದಿವ್ಸ ತೊಗೊಂಡ್ರೆ ₹50,000 ರೊಕ್ಕ ಇಟ್ಟಿದ್ರು ನನಗೆ. ಒಂದೇ ದಿವ್ಸ ಹೌಸಿಲೆ ಕೊಟ್ಟದ್ರಿ ರೊಕ್ಕ. ನಾ ಕೇಳಿದ್ದಲ್ಲ, ಅವ್ರ ಜನರ ನನ್ನ ಬರೀ ಓಡಾಡಕ್ರಿ ತೊಗೊಪ್ಪ ತಮ್ಮ ಖರ್ಚು ಆಕತಿ ₹50,000 ಒಂದೇ ದಿವ್ಸನ್ಯಾಗ 50 ಮನೆ ₹50,000 ಕೊಡಾಕ ಅಂದ್ರೆ. ಆದ್ರೆ ನಾ ರೊಕ್ಕ ಸಂಬಂಧಿದಿಂದ ಮಾಡತ್ತಿಲ್ಲ. ನನ್ನ ಗುರುಗಳಾದಂಥ ಸಿದ್ದು ಸೌದಿ ಮನೆ ಕೊಟ್ಟಾನ. ಅದನ್ನು ನಾನು ನಿಮ್ಗೆ ನನ್ನ ಬಿಸ್ನೆಸ್ ಮಾಡ್ಕೋಬಾರ್ದು. ಅದನ್ನ ನನ್ನ ಬಿಸ್ನೆಸ್ ಅದನ್ನ ರೊಕ್ಕ ತೊಗೊಂಡು ಮಾಡಿದ್ರೆ ಬಿಸ್ನೆಸ್ ಆಕೈತಿ ಅದು. ಆದ್ರೆ ಅದನ್ನ ತಾನು ನಿಮ್ಮ ಬಡ್ರಿಗೆ ರೊಕ್ಕ ಇಲ್ಲ ಮಾಡಿದ್ರೆ ಅದನ್ನ ನಾವು ಒಂದು ಮನುಷ್ಯ ಶಾಂತಿ ಐತೆ ಅಂದ್ರೆ ಅದನ್ನ ಫ್ರೀಯಾಗಿ ಅವ್ರಿಗೆ ಕ್ಲಾರ್ಕ ಪಿಡು ಅವ್ರಿಗೆ ತೊಗೊಟ್ಟಿಲ್ಲ ರೀ. ನಾನು ₹1 ಮುಟ್ಟಿಲ್ಲ ರೀ. 50 ಮನೆ ಒಂದೇ ದಿವ್ಸ ಇಲ್ಲೇ ಕರೆಸಿ ಪಂಚಾಯತಿನ ಇಲ್ಲೇ ಕರೆಸ್ಕೇರಿಂದ್ರಿ ಪಾವತಿ ಮಾಡಿಸ್ಕೇರಿಂದ ಅವು ವ್ಯವಸ್ಥೆ ಮಾಡಿಸ್ಕೊಂಡು ಮನೆ ಹಾಕಿದ್ವಿ. ಸರ್, ಜನರು ಗುರುತಿಸುವಂಥ ಭಾಳ ಪ್ರಮುಖವಾದ ಕೆಲಸ ಯಾವುದು ಇದರಲ್ಲಿ? ಭಾಳ ಪ್ರಮುಖವಾಗಿ ಅಂದ್ರೆ ರೀ ನಮ್ಮ ಊರಾಗ ನಮ್ಮ SC ಕಾಲನಿ ಒಳಗೆ ಕಾಂಕ್ರೀಟ್ ಇದ್ದಿದ್ದಿಲ್ಲ ರೀ. ನಮ್ಮ ಶಾಸಕರು ಏನ್ರಿ ಸರ ಎಲ್ಲ ಕಡೆ ಇದನ್ನ ಆಗ್ಯಾವು. ನಮ್ಮ ಎಲ್ಲ ಗುಡ್ಡ ಐತಿ, ಎಲ್ಲ ಕೊಳಚೈತಿ, ಸಿಕ್ಕಂಗೆ ಹಾಯಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಮತ್ತು ನಮ್ಗೆ CC ರೋಡ್ ಕೊಡ್ರಿ ಅಂತಂದು ಆಯ್ತು ಗುಚ್ಚಿ ನೀ ಸರ್ವೆ ಮಾಡ್ಕೊಂಬ ಎಷ್ಟು ಆಕೈತಿ ನಾ ಹಾಕಿಸ್ಕೊಡ್ತೀನಿ ಅಂತಂದ್ರಿ. ಒಂದೇ ಮಾತು ಬಾಕಿ ಮಾತಾ ಇಲ್ಲ ಪಾಪ. ನಾ ಏನು ಹೇಳ್ತೇನ್ರಲ್ಲ ಅದು ಹೇಳ್ರಿ ಹೆಚ್ಚಿತ್ರ ಆಕೈತ್ರಿ. 1 ಲೀಟ್ರ್ ರೀ ಮೀಡಿಯಾ ಮುಂದೆ ಹೇಳ್ಬೇಕಾದ್ರಿ 1 ಲೀಟ್ರ್ ನಾನು ಬಸ್ ಸ್ಟ್ಯಾಂಡ್ ಮ್ಯಾಗ ಸಹಿ ಮಾಡಿ ಕೊಟ್ಟಾರ್ರಿ. ಅದ್ರದೈತಿ ಕೇಳಿಲ್ಲ ನನ್ನವ್ರು. ಲೆಟ್ರ್ ರೀ ಟೈಪ್ ಮಾಡ್ಕೊಂಡು ಬಿಡ್ರು ಏನಾರ ಇವು ಸಂಧ್ಯಾ ಸುರಕ್ಷಿ ಮುಂದೆ ಇವು ಕಲಾವಿದರು 1 ಲೀಟ್ರ್ ಬೇಕಾದ್ರೆ ಶಾಸಕರು ಅವ್ರು ಪೇತಿಗೆ ಇಸ್ಕೊಂಬ ಅಂದ್ಕೆಂದ ಕಾರ್ ಗಾಡಿಯಾಗ ಬಸ್ ಸ್ಟ್ಯಾಂಡ್ ಮ್ಯಾಗ ರೀ ಚಾವಟೆಲ್ ಮುಂದೆ ನಿತ್ತಲ್ಲೇನ ಯಾವುದು ಪಾತ್ ಕೇಳಿಲ್ಲ ನನಗೆ. ಗುಚ್ಚಿ ಅದ್ರದ್ದು ಕೇಳಲಿಲ್ಲ, ಸಹಿ ಮಾಡ್ಕೊಂಡು ಗಾಡಿ ತೊಗೊಂಡ್ಯಾರ ಅಂತ ಕೆಲಸ ಮಾಡಿದ್ರು. ಮುಂದೆ SC ಇದನ್ನ ಕಾಲನಿ ಒಳಗೆ CC ರೋಡ್ ಇದ್ದಿದ್ದಿಲ್ಲ ರೀ ಅಂತ ಕೇಳಂತಡ ಸರ್ವೆ ಮಾಡ್ಕೊಂಬಪ್ಪ ಎಷ್ಟು ಆಕೈತೆ ಮಾಡಿಕೊಡ್ತೀನಿ ಅಂತಂದ್ರೆ ಓಕೆ ಇವನ್ ತನಕ ಸರ್ವೆ ಮಾಡಿದ್ರು. ಸರ್ವೆ ಮಾಡ್ಬಿಡ್ದ್ರಿ ₹1,71,00,000 ಆತ್ರ. ನನ್ನ SC ಮಂದಿ ಒಟ್ಟು ತೆಳಗೆ ಹಾಯಬಾರ್ದು ಅನ್ನೋ ಉದ್ದೇಶದಿಂದ ರೀ ಒಟ್ಟು ಎಟ್ಟದವ್ರಲ್ಲ ಅಟ್ಟೆಲ್ಲ ಸರ್ವೆ ಮಾಡಿಸಿದ್ವಿ ರೀ. ಸರ್ವೆ ಮಾಡಿಸಿ ₹1,71,00,000 ಆತ್ರಿ. ಈಗ ಅದೆಲ್ಲ ಪೂರ್ಣ ಹೊಂದತ್ರಿ. ಅದೊಂದು ಆಸೆ ಐತ್ರಿ. ಮುಂದೆ ಹೊಳಿ ನೀರಿನ ಭಯಂಕರ ತ್ರಾಸಿತ್ತು ರೀ. ತ್ರಾಸಿದ್ರೆ ರೀ ಅದನ್ನ ಈ ಬೋರ್ ಹಾಕಿ 1 ಬೋರ್ ಹಾಕಿ 2 ಬೋರ್ ಹಾಕಿ ನೀರಿನ ತಾಪತ್ರನೇ ಬಿಡ್ತಾ ಇಲ್ಲ. ಆಯ್ತು ನಮ್ಮ ಶಾಸಕರು ನಮ್ಮ ಊರಿಂದ ನಾವು ಒಬ್ಬ ಹೇಳೋಣ ಆಗಿಲ್ರಿ ಅದ. ಆದ್ರೆ ನಮ್ಮ ಹನಗಂಡಿ ಒಂದ್ರಿ ಚಿಮ್ಮಡ
ಮುಂದೆ ಎರಗಟ್ರಿ ಗೊಲ್ಲಮಾಯಿ ಇವು 4-5 ಊರು ಕೂಡಿಕೆರಿಂದ ಒಂದು ಹೊಳಿ ಪೈಪ್ ಲೈನ್ ಮಾಡಿರಿ. ಯಾವ ಹೊಳೆಯಿಂದ ಸರ್? ಇದು ಕೃಷ್ಣಾ ನದಿ ಸರ್. ಕೃಷ್ಣಾ ನದಿ. ಎಷ್ಟು ಕಿಲೋಮೀಟರ್ ಆಗತ್ತೆ ಅಲ್ಲಿಂದ ಇಲ್ಲಿಗೆ ಅಂದಾಜು? ಒಂದು 5-6 ಕಿಲೋಮೀಟರ್ ಆಗತ್ತೆ. ಹೌದಾ? ಈ ಬರೀ ಟಾಕಿ ಹಾಕತ್ರಿ ಒಂದು 4 ಕಿಲೋಮೀಟರ್. 4 ಕಿಲೋಮೀಟರ್ ಟಾಕಿ ಹಾಕಿದ್ರಿ ಈ ಕಡೆ ಮತ್ತೆ ಹೆಚ್ಚಾಕತ್ರಿ. ಇಂಥ ಇದನ್ನ ಮಾಡ್ಕೊಂಡ್ ಬಂದ್ರ ರೀ ಆಗ ಪೈಲ 1 ತಾಸು ನೀರು ಬೀಳ್ತಿದ್ವಿ ರೀ. ಆಗ ಬರೀ 1 ತಾಸು ರೀ. ಈಗ ಸರಾಸರಿ 7ರಿಂದ 8 ತಾಸು ಬರೀ ನೀರು ಹರಿದು ಹೋಗ್ತದ್ರಿ. ವೇಸ್ಟ್ ಆಗಿ ಹೋಗ್ತದೆ. ಆ ನಮೂನೆ ಸೌಕರ್ಯ ಹೆಚ್ಚಾಗಿತ್ತು ನೀರಿನ ಬದಲು. ಅಟ್ಟ ಅದೊಂದ್ರಿ CC ರೋಡ್ ಅಂದ್ರಿ ಒಂದು ನಿರಂತರ ಜೊತೆ ಅಂದ್ರಿ. ನಮ್ಮ ಊರಾರಿ ನಾ ಅಧ್ಯಕ್ಷ ಇದ್ದಿದ್ದಾಗ ಸಾಲಿ ಹುಡುಗರ್ರಿ ಅಧ್ಯಕ್ಷ ನಮ್ಮ ಲೈಟ್ ಇಲ್ರಿ ನಾವು ಊರಿದ ಹಂಗ ಬೆಜ್ಜು ನಾನು ಮನೆಗೆ ಬರೋರು. ಆದ್ರೆ ನಾನು ಎಷ್ಟು ಸಾಧ್ಯ ಆಕತ್ತೆ ಅಟ್ಲ ಫೋನ್ ಹಚ್ಕೊಂಡು ನಾನು ಸಾಯಂಕಾಲ ಲೈಟ್ ಹಾಕ್ಸೋ ವ್ಯವಸ್ಥೆ ಮಾಡ್ತೀನಿ. ಅದು ಮಾಡ್ತೀನಿ. ಅದು ಆದರೂ ಸಾಲ್ತಿದ್ದಿಲ್ಲ. ಅದನ್ನೆಲ್ಲ ನೋಡ್ಕೊಂಡು ನಿರಂತರ ಜ್ಯೋತಿ ನಾವು ಅಷ್ಟು ಮೆಂಬರ್ಗಳದ್ದು ಎಲ್ಲರೂ ಹೋಗಿ ನಿಂದ್ರನ ರೀ. ನಿರಂತರ ಜ್ಯೋತಿ ಒಂದು ಇದನ್ನ ಲೈನ್ ಕೊಟ್ರಿ. ಈಗ 24 ತಾಸು ಲೈಟ್ ರೀ. ಒಂದು ತಾಸು ಲೈನ್ ಹುಯ್ಯವನಂಗಿಲ್ಲ ರೀ. ಅದೊಂದು ದೊಡ್ಡ ಯೋಜನೆ ರೀ. ಮುಂದೆ ಊರಾಗ ರೀ ಭಯಂಕರ ಕಟ್ರಿ. ಒಟ್ಟು ಕೊಳಚಿಕೆ ಹೇಳ್ರಿ ಅಲ್ಲಿ ನಾರಗಳು ಓಣೆ ಐತೈತ್ರಿ. ಅಲ್ಲಿ ಒಟ್ಟು ಹಿಂಗೆ ಬ್ಯಾಸಿಗೆ ಸುದ್ದಿ ಆದ್ರೂ ಮೂಗು ಮುಚ್ಕೊಂಡು ಹಾಯ್ಬೇಕು ಅಂಥ ಪರಿಸ್ಥಿತಿ ರೀ. ಅಲ್ರಿ ಈಗ ಅವನು ಮನ್ಯಾಗ ಮನ್ಕೊಳಂದ್ರ ಬಂದು ರೋಡ್ ಮ್ಯಾಗ ಮನ್ಕೊಳ್ಳೋಂಥ CC ರೋಡ್ ಆಗೈತಿ. ಸುವರ್ಣ ಗ್ರಾಮ ಅಂತ ಐತಿ. ಅದೊಂದು ದೊಡ್ಡ ಯೋಜನೆ ಮಾಡಿರಿ. ಇವೆಲ್ಲ ನಮ್ಮ ಗುರುಗಳಾದಂಥ ಸಿದ್ದು ಸೌದಿ ಅವ್ರ ಪುಣ್ಯ ರೀ. ಬರೀ ಅವರು ಈ AC ಕಾಲನ್ಯಾಗ CC ಇದನ್ ರೀ ಕಾಂಕ್ರೀಟ್ ಒಂದ್ರಿ. ಮುಂದು ನಿರಂತರ ಜ್ಯೋತಿ 2 ರೀ. ಮುಂದೆ ಹೊಳಿ ಪೈಪ್ಲೈನ್ ರೀ ನೀರಿಂದ್ರಿ. ಇವು 3 ಯೋಜನೆ ನೋಡಿ ಹೋಟ್ ಹಾಕಿರು ರೀ. ಹೈಯೆಸ್ಟ್ಲಿ ಆರಿಸಿ ಬಿಡ್ಬೇಕ್ರಿ ಅವ್ರು ಜನರು. ಅದು ತಿಳ್ಕೊಬೇಕ್ರಿ. ನಾವೊಂದು ಏನು ಹೇಳ್ತೀನಿ ಸರ, ನಮ್ಮ ಸಮಾಜದಾಗ ರೀ ಕಲುತಿಯವ್ರ MLA ಇದ್ರಿ. MLA ಇದ್ದಾಗ್ರಿ ಒಂದು ಇಲ್ಲಿ ನಮ್ಮ ಸಮಾಜಕ್ಕೆ ಕರೆಸಿದ್ದು ಬಂದಿದ್ರು ಅವ್ರು. ಇಲೆಕ್ಷನ್ ಸುತ್ತ ಬರ್ತಿದ್ರು ನಮ್ಮ MLA. ಇಲೆಕ್ಷನ್ ಸುತ್ತ ಬಂದ್ರೆ ರೀ ಒಂದು ನಮ್ಮ ಸಮಾಜದವ್ರು ಏನು ಕೇಳ್ರು, ನಮ್ಮ ಸಮಾಜದ ಒಂದು ಗುಡಿ ಇತ್ತು. ಅದು ಪತ್ರಾಸ್ ಇತ್ತು. ಅದು ಪತ್ರಾಸ್ ಸುತ್ತ ಎಲ್ಲ ಮುರಿದಿತ್ತು. ಅದಕ್ಕೊಂದು 20,000 ರೂಪಾಯಿ ಕೊಡತ್ತಂದ್ರೆ ಬರೀ 20,000 ರೀ. 20,000 ರೂಪಾಯಿ ಕೊಡತ್ತಂದ್ರೆ ರೀ ಅವ್ರೇನು MLA ನನಗೆ ಯೋಗ್ಯ ಅಲ್ಲ ಅನ್ಸತ್ರಿ. 20,000 ರೂಪಾಯಿ ಕೊಡ್ತನಂತ ಹೋದ್ರಿ. 20 ಸಲ ಅವ್ರ ಮನೆಗೆ ಹೋದ್ರು 20,000 ರೂಪಾಯಿ ಕೊಡಲಿಲ್ಲ. ಬರೀ 20,000 ರೂಪಾಯಿ ರೀ. 20,000 ರೂಪಾಯಿ ಕೊಡಲ್ಲ ಅಂಥವ್ರನ್ನ ಬಿಡ್ರಿ ಕೋಟಿ ಗಂಟ್ಲೆ ರೊಕ್ಕ ತಂದು ಹೋಗುದ್ರಿ. ಇಂಥವ್ರನ್ನ ಕೆಡ್ತಾರ ಅಂತಾರೆ ಅಂಥ ಮೂರ್ಖ ಮಂದಿ ಅಂತ ನಾನು ಅನ್ಸಿಕ್ಕಿರಿ. ಹೌದಿಲ್ರಿ? 1 ಕೋಟಿ 71 ಲಕ್ಷ ರೂಪಾಯಿ ನಮ್ಮ SC ಕಾಲನಿಗೆ ತಂದು ಹೋಗುದ್ರಿ. ನಾ ತಂದದಲ್ರಿ, ಶಾಸಕರು ತಂದದ. ಬರೀ ನಾ ಶಿಫಾರಸು ಹೆಮ್ಮೆ ಅಂತ ನಾ ಏನ್ ಹಿಂಗ ನಮ್ಮ ಪರಿಸ್ಥಿತಿ ಹಿಂಗ ಐತ್ರಿ ಸಾಹೇಬ್ರ ತಿಳುದೊಡ್ಡ ನಂದಾಗ. ಆದ್ರ ವರ ಕೊಡುದೇವ್ರ ಅವನರೇ. ಹೌದಿಲ್ರಿ? ಆದ್ರ ಅಂಥವನ್ನ ಇಲೆಕ್ಷನ್ದಾಗ ಕೇಳ್ರಿ ಅಂದ್ರೆ ನನಗೆ ಮನುಷ್ಯ 1-2 ದಿವಸ ಊಟ ಮಾಡಿಲ್ರಿ. 2 ದಿವಸ ಊಟನ ಬಿಟ್ಟಿನ್ರಿ ಅವ್ರು. ಇನ್ನೊಂದು ಸರ್, ನೀವು ಇನ್ನು ಮುಂದೆ ಯಾವ್ಯಾವ ಒಂದು ಯೋಜನೆಗಳನ್ನು ಹಾಕೊಂಡಿದ್ದೀರಾ? ಕೆಲಸದ ಯೋಜನೆಗಳನ್ನು ಹಾಕೊಂಡಿದ್ದೀರಾ? ನಮ್ಗೆ ಸರ ಅಕ್ರಮ ಸಕ್ರಮದೊಳಗ್ರಿ ನಮ್ಮ ಹನಗಂಡಿ ಗ್ರಾಮದಾಗ ರೀ, ಗೊಲ್ಲವಾಯಿ ಗ್ರಾಮದಾಗ ರೀ, ಯರಗಟ್ಟಿ ಗ್ರಾಮದಾಗ ರೀ, ನನ್ನ 3 ಗ್ರಾಮದಾಗ ರೀ ಇವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಐತೆ ಸರ್. ರೆವಿನ್ಯೂ ಡಿಪಾರ್ಟ್ಮೆಂಟ್ದಾಗ ಐತನ ಮಂದಿ ಜಾಗ ಇಲ್ಕಾಗಿ ಬಾಂಧವ್ರಲ್ಲಿ ಮನೆ ಹಾಕ್ಯಾದ್ರಿ. ಆದ್ರೆ ಅವ್ರಿಗೆ ನೋಟಿಸ್ ಕಳಿಸೋದು ಅವ್ರ ಮನೆ ಕಟ್ಟೋದು ಬಂದ್ ಮಾಡಿಸ್ಯಾರ ಸರ್. ಇನ್ಕತ್ತಕ ನಮ್ಮ BJP ಸರ್ಕಾರ ಐತ್ರಿ. ಹೌದ್ರಿ? ಅದಿದ್ದಾಗ ಅದು ಹಾಗೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಐತ್ರಲ್ಲ, ಹಾಗೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಐತು. ಆಗ ಸರ್ಕಾರ ಇದ್ದಾಗ ಮನಿ ಕಟ್ಟಿಸಿ ಬಿಲ್ ಕೊಟ್ಟಾರ್ರಿ. ಈಗ ಒಂದು ಮನಿ ಕೊಟ್ಟಾರಂದ್ರೆ ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಟ್ಸ್ಯಾರ ಅವ್ರೇನು ನಿತ್ತು ತೂರಿಲ್ಲ, ತುಡುಗು ಮಾಡಿಲ್ಲ, ಏನಿಲ್ಲ. ಜನರು ಬಡ್ರಿಗೆ ಬೇಕಾಗಿತ್ತು ಅದನ್ನ ಮಾಡಿಸ್ಯಾರ ಅವ್ರು. ಆ ರೀತಿ ಇನ್ನೂ ಮುಂದೆ ಅನುಕೂಲ ಬಡ್ರಿಗೆ ಅನುಕೂಲ ಆಗ್ಬೇಕು. GPS ಮಾಡೋದು ಬಂದ್ ಮಾಡ್ಯಾರ ಸರ್. ಈಗ ಗುಡ್ದಾಗ ಇನ್ನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಐತಿ, ನಾವು GPS ಮಾಡಂಗಿಲ್ಲ. ಆ ದೃಷ್ಟಿನಾಗ ಬಂದ್ ಮಾಡ್ಯಾರ. ಅಧಿಕೃತವಾಗಿ ಅಕ್ರಮ ಸಕ್ರಮದಾಗ ಬಡ್ರ ಮನೆಗೆ ಎಷ್ಟು ಪೀ ತುಂಬೋದಾಕತ್ ಗೌರ್ಮೆಂಟ್ ಪೀ ತುಂಬಕ್ಕೆ ತಯಾರದಾರ. 30-40 ಸೈಟ್ ಹಾಕ್ಲಿರಿ. ನಾನು ಅವ್ರು 10 ಗುಂಟೆ ಹಿಡ್ದಾರು, ಎಕರೆ ಹಿಡ್ದಾರು, ಅದು ಅಷ್ಟು ಕುಡಿದ್ಬೇಕಾಗಿಲ್ಲ. ಒಂದು ಕುಟುಂಬಕ್ಕೆ ಎಷ್ಟು ಬೇಕು 30-40 ಸೈಟ್ ಹಾಕ್ಯರಿಂದ ಅದಕ್ಕೆ ಎಷ್ಟು ಪೀ ತುಂಬೋದಾಗ ಗೌರ್ಮೆಂಟ್ ಪೀ ತುಂಬಿಸ್ಕೊಂಡ್ರಿ. ಪೀ ತುಂಬಿಸ್ಕೇರಿಂದ ನಮ್ಮ ಅವ್ರಿಗೆ ಜಾಗ ಕೊಲ್ರಿ. ಈಗ ನಮ್ಮ ಇಲ್ಲಂದ್ರೆ ಒಂದು 300-400 ಮನಿ ನಮ್ಮ ಫಲಾನ್ ಬೈ ಜಾಗ ಇಲ್ಕೈ ಪೆಂಡಿಂಗ್ದವ್ರಿ. ನಮ್ಗೆ ಹನಗಂಡಿ ಪಂಚಾಯತಿ ಆಗ್ರಿ, 3 ಪಂಚಾಯತಿ ರೀ, ಹನಗಂಡಿ, ಯರಗಟ್ಟಿ, ಗೊಲ್ಲಮಾಯಿ 3 ಪಂಚಾಯತಿ. ಜಾಗ ಇಲ್ಲದಕ್ಕಾಗಿ 300-400 ಮನಿ ಕಟ್ಸಲಾರ್ದ ಒದ್ದಾಡ ಆಗ್ತಾರೆ. ಅಲ್ಲಿ ಕಟ್ಟಿಸ್ತಾರೆ, ಗುಡ್ದಾಗ ಕಟ್ಟಿಸ್ರೆ ಬಿಲ್ ಕುಡ್ದಲ್ಲ ತವ್ರತಾರೆ. ಹಿಂಗಾಗಿ ಅದೊಂದು ನಮ್ಗೆ ಅನುಕೂಲ ಮಾಡಿ ಕೊಡ್ಬೇಕು ನಮ್ಮ ಉದ್ದೇಶ ಸರ್. ಈಗ ಮುಂದೆ ಒಂದು MP ಇಲೆಕ್ಷನ್ ಬರ್ತಾ ಇದೆ, ಲೋಕಸಭಾ ಚುನಾವಣೆ ಬರ್ತಾ ಇದೆ. ಒಂದು ಕಡೆ BJP, ಇನ್ನೊಂದು ಕಡೆ ಕಾಂಗ್ರೆಸ್, ಇನ್ನೊಂದು ತೃತೀಯ ರಂಗದಲ್ಲಿ ಬೇರೆ ಬೇರೆ ಪಕ್ಷಗಳು ಬರ್ತಾ ಇದ್ದಾವೆ.
ಈ ಲೋಕಸಭಾ ಚುನಾವಣೆ ಕುರಿತು ತಮ್ಮ ಅಭಿಪ್ರಾಯ ಏನಿದೆ? ಹೆಂಗೆ ಸರ? ಈ ಲೋಕಸಭಾ ಚುನಾವಣೆ ಬರ್ತಾ ಇದೆಯಲ್ಲ, ಈ ವಿಷಯದಲ್ಲಿ ತಮ್ಮ ವಿಚಾರ ಏನಿದೆ? ನಮ್ಮ ವಿಚಾರ ಏನು ಸರ, ಇನ್ಕತ್ತಕ ಯಾರು ಮಾಡಿದ್ದಿಲ್ರಲ್ಲ ಹಾಂ ಅಂತ ಕೆಲಸ ಮಾಡ್ಯಾರ್ರಿ ಅವ್ರು. ಹಾಂ ಯಾಕೆ BJP ಅವ್ರು ಏನು ಮಾಡಿದ್ದಿಲ್ರ, ನಮ್ಮ SC ಕಾಲನಿಗೆ ಒಬ್ಬ MLA 20,000 ರೂಪಾಯಿ ಒಂದು ಸಮಾಜ ವತಿಯಿಂದ ಕೊಟ್ಟೋದಾಗಿದ್ದಿಲ್ಲ. ಅಂಥ ಟೈಮ್ದಾಗ ಒಂದು ಕೋಟಿ 71 ಲಕ್ಷ ಬರೀ CC ರೋಡ್ ತಂದು ಹೋದಾನ, 10 ಲಕ್ಷ ರೂಪಾಯಿ ಸಮುದಾಯ ಭವನ ತಂದು ಹೋದಾನ. ಅಂಥ ಸರ್ಕಾರನಾಗ ಆಯ್ಕೆ ಮಾಡ್ರಿ. ನಾನು ಮೋದಿ ಆಗ್ಬೇಕಾಯ್ತು, ನನ್ನ ಭವನ ಫುಲ್ ಐತಿ, ಆದ್ರೆ ಅದನ್ನು ಬಿಡ್ರಿ, ಮೋದಿನೂ ಬಿಡ್ರಿ, ಕೆಲಸ ಮಾಡಿದ್ರೆ ನೋಡ್ರಿ. ಕೆಲಸ ಯಾರು ಮಾಡಿ ಯಾರು ಮಾಡ್ಯಾರ ಇನ್ಕತ್ತಕ ಮಾಡಿದ್ದಿಲ್ಲ, ಈಗ ಮಾಡ್ಯಾರ. ಅದನ್ನ ಕೆಲಸ ನೋಡಿ ಓಟ್ ಹಾಕ್ರಿ. ನನ್ನ ನೋಡಿ ಓಟ್ ಹಾಕ್ಬೇಡ್ರಿ, ಯಾರು ನೋಡಿ ಓಟ್ ಹಾಕ್ಬೇಡ್ರಿ. ಏನು ನಮ್ಮ ಶಾಸಕ ಸಿದ್ದು ಸೌದಿ ಕೆಲಸ ಮಾಡ್ಯಾನ್ರಲ್ಲ, ಕೆಲಸ ಮಾಡಿ ಓಟ್ ಹಾಕ್ರಿ. ನಾ ಯಾರು ಪ್ರೋಸ್ ಮಾಡಂಗಿಲ್ಲ, ಕೆಲಸ ನೋಡ್ರಿ. ಕೆಲಸ ನೋಡಿ ವ್ಯಕ್ತಿ ಯಾರು ಅನ್ನೋದು ಯಾರು ಗುರ್ತಿಸಿ ಹಾಕ್ರಿ. ಹಾಕಿ ಒಂದು ಬಾಟ್ಲಿಗೆ ಓಟ್ ಹಾಕ್ಬೇಕ್ರಿ, ರೊಕ್ಕ ಕೊಟ್ಟಬೇಕು. ಅದನ್ನ ಕೆಲಸ ನೋಡ್ರಿ. ಕೆಲಸ ಇರೋದು ಶಾಶ್ವತ ರೀ, ಆದ್ರೆ ಬಾಟ್ಲಿ ಇರೋದು ಒಂದು ದಿವ್ಸ ಬೇಡ 2 ದಿವ್ಸ ಅಟ್ಟ ಹೋಗ್ತೈತ್ರಿ. ಅಟ್ರ ಸಂಬಂಧ ಏನಂತಿಲ್ಲ, ಅದನ್ನ ಕೆಲಸ ನೋಡ್ರಿ. ಬರೀ ನಮ್ಗೆ ಒಂದು SC ಕೋಲಿನ ಒಟ್ಟ ಲೆಕ್ಕ ಮಾಡ್ರಿ ನೀವು, 2 ಕೋಟಿ ಮ್ಯಾಗ ದಾಟ್ದೈತಿ. ಒಂದು ಬರೀ SC ಕೋಲಿ ಅಟ್ಟ ನೋಡ್ರಿ, 2 ಕೋಟಿ ಮ್ಯಾಗ ದಾಟ್ದೈತ್ರಿ. ಅದನ್ನ ನೋಡ್ಕೊಂತ ನಾವು ಓಟ್ ಹಾಕ್ರಿ. ಸರ್, ಕೊನೆಯ ಪ್ರಶ್ನೆ ಕೇಳಲು ಇಷ್ಟಪಡ್ತೀನಿ ನಿಮಗೆ. ಇವತ್ತಿನ ಮಕ್ಕಳು ನಾಳೆ ನಾಡಿನ ಗಣ್ಯ ನಾಗರಿಕರು, ಸಮಾಜ ಕಟ್ಟುವಂಥ ಯುವಶಕ್ತಿ. ಈ ಯುವ ಜನರಿಗೆ ನೀವು ಯಾವ ವಿಷಯಗಳನ್ನು ಹೇಳಲು ಇಷ್ಟಪಡ್ತೀರಾ? ಯಾವ ಸಂದೇಶನ ಕೊಡಲು ಇಷ್ಟಪಡ್ತೀರಾ? ಯಾವ ಒಳ್ಳೆ ಅಭ್ಯಾಸ ಆಗ್ಬೇಕು ಸರ್. ಮೊದಲು ಇಡೀ ಕಣ್ಣು ಮುಚ್ಕೊಂಡು ದೇಶ ತಿರುಗಬೇಕಾದ್ರೆ ರೀ ಒಳ್ಳೆ ಅಭ್ಯಾಸ ಆಗ್ಬೇಕು. ಸಣ್ಣ ವಯಸ್ಸಾಗ ಅದು ಇದು ಚಟ ಕಲಿಬಾರ್ದ್ರಿ. ಚಲೋ ಕಾಲೇಜ್ ಸೇರ್ಕೊಂಡು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಅವ ಅಪ್ಪನ ನೋಡ್ಕೋತ್ರಿ. ಪದಶ್ರೀ ಶಾಲಿ ಕಲ್ತ್ರ ಅಂದ್ರೆ ಒಂದು ಒಳ್ಳೆ ಮಟ್ಟಕ್ಕೆ ಬರ್ತಾರೆ ಸರ್. ಚಲೋ ಶಾಲಿ ಕಲ್ತ್ರ ಅಂದ್ರೆ ಅವ್ರ ದೇಶದಾಗ ಎಲ್ಲಿ ಬಿಟ್ರು ಪಾರಾಗಿ ಬರ್ತಾರೆ ಸರ್. ಅದ ಇಲ್ಲ ಅಂತಂದ್ರೆ ಏನೂ ಇಲ್ಲ, ಎಲ್ಲ ಜೀರೋ ಐತ್ರಿ. ಅದು ಒಳ್ಳೆ ಶಾಲಿ ಕಲಿಬೇಕ್ರಿ. ಶಾಲಿ ಕಲ್ತ್ಕೊಂಡು ಅವ್ರ ವಯಸ್ಸು ಬಂದ್ಬೇಕು, ಅವ್ರದ್ದು ಏನು ತಿಳಿದೈತಿಲ್ಲ ತಿಳಿದು ಮಾಡ್ಬೇಕ್ರಿ, ಮಂದಿನ ಕೇಳಿ ಮಾಡಬಾರ್ದು. ನನ್ನ ದೃಷ್ಟಿ ಇಲ್ಲ ರೀ. ನಮ್ಗೆ ಏನು ತಿಳಿದೈತ್ರಿ, ಅವ್ನು ಚಲೋ ಮಾಡ್ಯಾನ, ಅವ್ನು ನೋಡ್ಕೊಂಡು ಮಾಡ್ರಿ. ಸುಮಾರು ಮಾಡಿದ ನಾ ಹೇಳಂಗ ಇಲ್ಲ ಅವ್ರಿಗೆ, ಅದನ್ನ ನೋಡ್ಕೊಂಡು ಮಾಡಿರ್ತೀನಿ ನಾನು ಉದ್ದೇಶ. ಸರ್, ಇಷ್ಟೊತ್ತುವರೆಗೆ ನೀವು ಬಹಳ ಖುಷಿಯಿಂದ, ಅದು ನಾನು ನಿಜಕ್ಕೆ ಅನ್ಕೋತೀನಿ, ನಿಮ್ಮ ಅದು ಸಂತೋಷದ ಬಾಷ್ಪನೋ ದುಃಖದ ಬಾಷ್ಪನೋ ಗೊತ್ತಾಗ್ತಿಲ್ಲ. ಸಮಗ್ರ ಇವತ್ತಿನ ಜನತೆಗೆ ಗೊತ್ತಾಗಲಿ, ಈ ನಮ್ಮ ಭಾರತ ಜನತೆಗೆ ಗೊತ್ತಾಗಲಿ, ನಿಮ್ಮಂತಹ ಒಂದು ಆದರ್ಶಮಯವಾದಂಥ ರಾಜಕೀಯ ಎಲ್ಲರ ಮನದಲ್ಲಿ ಬೆಳೀಲಿ, ಈ ನಿಮ್ಮ ವಿಷಯವು ಎಲ್ಲರ ಮನದಲ್ಲಿ ಮುಟ್ಟಲಿ ಅಂತ ನಾನು ಹಾರೈಸುತ್ತಾ, ಇನ್ನೊಂದು ಸರ ಪೊಲಿಟಿಷಿಯನ್ಸ್ ಇನ್ India.com ಪರವಾಗಿ ತಮಗೆ ಒಂದು ಧನ್ಯವಾದವನ್ನು ಹೇಳಲು ನಾನು ಇಷ್ಟಪಡ್ತೀನಿ ಸರ್. ಕೊನೆ ಪಕ್ಷಕ್ಕೆ ಕಟ್ ಮಾಡಿ.